ರಕ್ಷಕನೂ ಒಡೆಯನೂ ಆದ ಯೇಸು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ನಾವು ಸತ್ಯವೇದದಲ್ಲಿ ಕಲಿಯುವ ವಿಷಯ ದೇವರ ನಂಬಿಕಸ್ಥನೆಂದು ನಮಗೆ ಹೇಗೆ ಗೊತ್ತು. ದೇವರ ನಂಬಿಕಸ್ತಿಕೆಯನ್ನು ನಾವು ಹೇಗೆ ಅನುಭವಿಸಬಹುದು. ದೇವರ ನಂಬಿಕಸ್ತೆಯು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. 2 ಕೊರಿಂಥದವರಿಗೆ 1:18-22. ನಂಬಿಕಸ್ಥನಾಗಿರುವ ದೇವರಾಣೆ, ನಾವು ನಿಮಗೆ ಹೇಳುವ ಮಾತು ಒಂದು ಸಾರಿ ಹೌದೆಂದು ಒಂದು ಸಾರಿ ಅಲ್ಲವೆಂದು ಇರುವುದಿಲ್ಲ. ನಾವು ನಿಮ್ಮಲ್ಲಿ ಪ್ರಸಿದ್ಧಿಪಡಿಸಿದ ದೇವರ ಮಗನಾದ ಯೇಸುಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ ಎರಡೂ ಪ್ರಕಾರವಾಗಿರಲಿಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ನಂಬಿಕಸ್ಥ ಎಂದು ಯೋಚಿಸಿದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ? ಬೆಂಬಲಿಸುವ ಯಾರಾದರೂ, ನಿಷ್ಠಾವಂತ ಮತ್ತು ವಿಶ್ವಾಸಾರ್ಹ, ಭರವಸೆ ಇಡಬಹುದಾದ ವ್ಯಕ್ತಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿಯ ಅವಶ್ಯಕತೆ ಇದೆ. ಮೋಶೆಗೆ ತನಗೆ ನೀಡಲಾದ ಬೃಹತ್ ನಿಯೋಜನೆ ಕುರಿತು ಭರವಸೆಯ ಅಗತ್ಯವಿದ್ದಾಗ ಅವನು ದೇವರ ಹೆಸರನ್ನು ತಿಳಿದುಕೊಳ್ಳಲು ಬಯಸಿದನು. ಆದ್ದರಿಂದ ದೇವರು ತನ್ನ ಒಡಂಬಡಿಕೆ ಹೆಸರೊಂದಿಗೆ ಉತ್ತರಿಸಿದನು. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ವಿಮೋಚನಕಾಂಡ 3:14. ಇದು ದೇವರ ಶಾಶ್ವತೆಯನ್ನು ವ್ಯಕ್ತಪಡಿಸುವ ಹೆಸರಾಗಿದೆ. ಇದು ಆತನ ಸ್ವಭಾವ ಮತ್ತು ಪರಿಪೂರ್ಣತೆಗಳಲ್ಲಿ ಆತನ ಜ್ಞಾನ, ಇಚ್ಛೆ ಮತ್ತು ಉದ್ದೇಶವನ್ನು ಪ್ರಕಟಿಸುತ್ತದೆ. ದೇವರು ಯಾವಾಗಲೂ ಹಾಗೆಯೇ ಇರುತ್ತಾನೆ. ದೇವರು ಎಂದಿಗೂ ಬದಲಾಗುವುದಿಲ್ಲ. ದೇವರು ನಂಬಿಕಸ್ಥನೆಂದು ನಮಗೆ ಹೇಗೆ ಗೊತ್ತು? ಆತನು ನಂಬಿಕಸ್ಥನೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಧರ್ಮೋಪದೇಶ ಕಾಂಡ 7:9. ಆತನು ನಂಬಿಕಸ್ಥನಾದ ದೇವರು ಮತ್ತು ಇಸ್ರೇಲ್ ಜನರ ಹಳೆ ಒಡಂಬಡಿಕೆ, ದೇವರು ಮತ್ತು ವಿಶ್ವಾಸಿಗಳ ಹೊಸ ಒಡಂಬಡಿಕೆ ಸಂಬಂಧವನ್ನು ವಿವರಿಸಲು ನಂಬಿಕಸ್ಥ ಎಂಬ ಪದವನ್ನು ಬಳಸಲಾಗುತ್ತದೆ. ಕೆಲವರನ್ನು ಹೆಸರಿಸಲು ಅಬ್ರಹಾಮ, ದಾವೀದ, ಯಾಕೋಬ ಮತ್ತು ಯೋಸೆಫ ಇವರೆಲ್ಲರಿಗೂ ದೇವರು ತನ್ನ ವಾಗ್ದಾನಗಳನ್ನು ಉಳಿಸಿಕೊಂಡಿದ್ದಾನೆ. ಕೀರ್ತನೆಗಳು 36:5. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಕಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ಮಲಾಕಿ 3:6 ದೇವರು ಸ್ವತಃ ಸಾಕ್ಷಿ ಹೇಳುತ್ತಾನೆ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಯೋಬನು ದೇವರ ಕುರಿತು ಈ ಸಾಕ್ಷಿಯನ್ನು ಕೊಟ್ಟನು, ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. 1 ಕೊರಿಂಥದವರಿಗೆ 1:9 ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನೂ ಆತನೇ. ಯಾಕೋಬನು 1:17 ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನು, ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆಯು ನಮಗೆ ನೆನಪಿಸುತ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತೂ ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ದೇವರು ನಂಬಿಗಸ್ತನೆಂದು ಅನೇಕ ಇತರ ವಾಕ್ಯಗಳು ಹೇಳುತ್ತವೆ. ನಮ್ಮ ಸ್ವರ್ಗೀಯ ತಂದೆಯ ಕೃಪೆಯಿಂದ ನಾವು ದೇವರ ಕುಟುಂಬಕ್ಕೆ ಆತನ ಪುತ್ರಿಯರನ್ನಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ಆತನು ಎಂದಿಗೂ ತನ್ನ ಮಕ್ಕಳ ವಿಷಯದಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ, ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನಾವು ಕ್ರಿಸ್ತನಲ್ಲಿ ನಂಬಿಕೆಯಿಂದ ದೇವರ ಕುಟುಂಬದ ಭಾಗವಾಗಿರುವಾಗ ಸಹೋದರನಿಗಿಂತ ಹತ್ತಿರವಿರುವ ಸ್ನೇಹಿತನನ್ನು ಯೇಸು ಕರ್ತನಲ್ಲಿ ನಾವು ಹೊಂದಿದ್ದೇವೆ. ದೇವರು ನಂಬಿಗಸ್ತನು. ನಾವು ದೃಢವಾಗಿ ಆತನನ್ನು ಅವಲಂಬಿಸೋಣ. ಆತನು ನಂಬಿಕೆಗೆ ಅರ್ಹನು. ದೇವರ ನಂಬಿಕಸ್ತಿಕೆಯನ್ನು ನಾವು ಹೇಗೆ ಅನುಭವಿಸಬಹುದು? ಆತನು ಸ್ವಭಾವ ಮತ್ತು ಕ್ರಿಯೆಯಲ್ಲಿ ನಿಷ್ಠಾವಂತನೂ ನಂಬಿಕಸ್ಥನು. ಕ್ರೈಸ್ತರನ್ನು ಸಾಂತ್ವನಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ದೇವರು ನಂಬಿಕಸ್ಥನೆಂದು ಸತ್ಯವೇದದ ಅನೇಕ ಇತರ ಭಾಗಗಳು ಹೇಳುತ್ತವೆ. 1 ಯೋಹಾನ 1:9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದೇವರು ನಮ್ಮ ರಕ್ಷಣೆಯಲ್ಲಿ ಮೊದಲ ಹೆಜ್ಜೆಯನ್ನು ತೆಗೆದುಕೊಂಡನು. ಆತನು ನಮ್ಮನ್ನು ಆತನ ಮಗನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಗೆ ಕರೆದನು. ನಮ್ಮ ರಕ್ಷಣೆಯ ಭರವಸೆ, ಆತನು ನಮ್ಮನ್ನು ಕೊನೆಯವರೆಗೂ ಪೋಷಿಸುವನು. ಆತನು ನಮ್ಮ ನಿರೀಕ್ಷೆಯನ್ನು ಕೊನೆಯವರೆಗೂ ದೃಢವಾಗಿಯೂ ಸ್ಥಿರವಾಗಿಯೂ ಮಾಡುವನು. ಇದುವೇ ದೇವರು ನಮಗೆ ಕೊಡುವ ಭರವಸೆ.
ನಾನು ದೇವರ ಮಗಳಾಗಿ ಆನಂದಿಸುತ್ತಿರುವ ಅನೇಕ ಆಶೀರ್ವಾದಗಳನ್ನು ಉಲ್ಲೇಖಿಸುತ್ತಾ ಹೋಗಬಹುದು. ಆತನು ನಂಬಿಕಸ್ಥನಾಗಿರುವುದರಿಂದ ನಾನು ಪ್ರತಿಯೊಂದು ಶೋಧನೆಯನ್ನು ಜಯಿಸಬಲ್ಲೆ. 1 ಕೊರಿಂಥದವರಿಗೆ 10:13. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು. ದೇವರು ನಂಬಿಕಸ್ಥನಾಗಿರುವುದರಿಂದ ಅವನು ಪ್ರಾರಂಭಿಸಿದನ್ನು ತ್ಯಜಿಸುವುದಿಲ್ಲ. ಆತನು ತನ್ನ ಕಾರ್ಯವನ್ನು ಕೊನೆಯವರೆಗೂ ಸಾಧಿಸುವನು. 1 ಥೆಸಲೋನಿಕದವರಿಗೆ 5:24. ದೇವರು ತನಗೆ ಮತ್ತು ತನ್ನ ಮಕ್ಕಳಿಗೆ ನಂಬಿಕಸ್ಥನಾಗಿರುತ್ತಾನೆ ಎಂಬ ಸತ್ಯದ ಮೇಲೆ ನಿರ್ಮಿಸಲಾದ ಘನ ಮತ್ತು ಅಮೂಲ್ಯವಾದ ಅನೇಕ ವಿಷಯಗಳಿವೆ. ಯೇಸು ಕರ್ತನು ಯೋಹಾನ 6:37-39 ಇದನ್ನು ಸ್ಪಷ್ಟಪಡಿಸುತ್ತಾನೆ. ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ದೇವರು ನಂಬಿಗಸ್ತನಾಗಿರುವುದರಿಂದ ನಾನು ಅಪನಂಬಿಗಸ್ತನಾಗಿದ್ದರೂ ಆತನು ನಂಬಿಗಸ್ತನಾಗಿರುತ್ತಾನೆ. 2 ತಿಮೋಥೆಯನಿಗೆ 2:13. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ದೇವರು ನಂಬಿಗಸ್ತನಾಗಿರುವುದರಿಂದ ನಾನು ಆತನ ಮೇಲೆ ಅವಲಂಬಿತನಾಗಬಲ್ಲೆ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನನಗೆ ಸಹಾಯ ಮಾಡಲು ಆತನನ್ನು ಕೇಳಬಲ್ಲೆ. ಆಧ್ಯಾತ್ಮಿಕ ಆಶೀರ್ವಾದ, ಕಿರುಕುಳದಲ್ಲಿ ಬೆಂಬಲ. 1 ಪೇತ್ರನು 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಕಷ್ಟದ ಸಮಯದಲ್ಲಿ ಮಾರ್ಗದರ್ಶನ. ಕೀರ್ತನೆಗಳು 32:8. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು. ದೇವರ ವಾಕ್ಯವು ನಂಬಿಕೆಗೆ ಅರ್ಹವಾಗಿದೆ. ಯೇಸು ಕರ್ತನು ನಂಬಿಗಸ್ತನು. ನಾವು ಕಷ್ಟಪಡುತ್ತಿರುವ ಸಮಯದಲ್ಲಿಯೂ ದೇವರು ನಮ್ಮೊಂದಿಗೆ ಇದ್ದಾನೆ. ಕೀರ್ತನೆಗಳು 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ದೇವರ ನಂಬಿಕಸ್ಥೆಯು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನಾವು ಜೀವನದ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸುತ್ತೇವೆ ಎಂಬುದರಲ್ಲಿ ದೇವರ ಮೇಲಿನ ನಮ್ಮ ನಂಬಿಕೆಯು ಮುಖ್ಯವಾಗಿದೆ. ಕರ್ತನಲ್ಲಿನ ನಂಬಿಕೆಯಿಂದ ನಾವು ಜೀವಿಸುತ್ತಿರುವಾಗ ನಮ್ಮ ಸುತ್ತಮುತ್ತಲಿನ ಜನರ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಎಷ್ಟು ಪ್ರಭಾವ ಬೀರಬಹುದು ಎಂದು ಯಾರಿಗೆ ತಿಳಿದಿದೆ? ಪೌಲನು ತಾನು ಅನುಭವಿಸಿದ ಕಷ್ಟಗಳನ್ನು ಕೊರಿಂಥದವರಿಗೆ ಹೇಳುತ್ತಿದ್ದಾನೆ. ಅವರು ತುಂಬ ಒತ್ತಡದಲ್ಲಿದ್ದರು ಮತ್ತು ಅವರ ಜೀವನದ ಹತಾಶೆಗೆ ಒಳಗಾಗಿದ್ದರು. ಆದರೆ ದೇವರನ್ನು ನಂಬಿ ಕರ್ತನ ಕಾರ್ಯವನ್ನು ಮುಂದುವರಿಸುತ್ತಲೇ ಇದ್ದರು. ಯೇಸು ಕರ್ತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರವೇ ಅದು ಸಾಧ್ಯ. ನಮ್ಮಲ್ಲಿ ಅನೇಕರು ದೇವರ ನಂಬಿಕಸ್ತಿಕೆಯನ್ನು ಹೇಗೆ ನಂಬುತ್ತಾರೆ? ಏಕೆಂದರೆ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಲು ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ನಿಷ್ಠಾವಂತ ವ್ಯಕ್ತಿಯು ಕರ್ತನಲ್ಲಿ ಸ್ಥಿರವಾಗಿರುತ್ತಾನೆ. ದೇವರೊಂದಿಗೆ ಮತ್ತು ಇತರರೊಂದಿಗಿನ ಸಂಬಂಧದಲ್ಲಿ ನಂಬಿಗಸ್ತನಾಗಿರುತ್ತಾನೆ. ನಂಬಿಗಸ್ತ ದೇವರು ಆತನ ಒಡಂಬಡಿಕೆಯನ್ನು ಇಟ್ಟುಕೊಳ್ಳುತ್ತಾನೆ ಮತ್ತು ನಿಷ್ಠಾವಂತ ಜನರು ಆತನ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಸಾರಾಂಶ: ನಂಬಿಗಸ್ತರಾಗಿರುವುದು ಎಂದರೆ ನಂಬಲು ಅರ್ಹರಾಗಿರುವುದು. ದೇವರು ಯಾವಾಗಲೂ ನಮ್ಮೊಂದಿಗೆ ಇದ್ದಾನೆ ಮತ್ತು ಯಾವಾಗಲೂ ನಂಬಿಗಸ್ತನಾಗಿರುತ್ತಾನೆ. ದೇವರು ಏನು ಮಾಡುತ್ತಾನೆಂದು ಹೇಳುತ್ತಾನೋ ಅದನ್ನು ಮಾಡುತ್ತಾನೆ ಎಂದು ನಾವು ನಂಬಬಹುದು. ನಾವು ದೇವರಿಗೆ ನಂಬಿಗಸ್ತರಾಗಿರುವುದು ನಮ್ಮ ಒಳ್ಳೆಯದಕ್ಕಾಗಿ. ನಾವು ಯೇಸು ಕರ್ತನ ಪ್ರತಿರೂಪವಾಗಿ ರೂಪಾಂತರಗೊಳ್ಳಲಿದ್ದೇವೆ. ದೇವರು ನಂಬಿಗಸ್ತನೆಂದು ನಮಗೆ ತಿಳಿದಿದೆ, ಏಕೆಂದರೆ ಆತನು ತನ್ನ ವಾಗ್ದಾನಗಳನ್ನು ಪಾಲಿಸಲು ಎಂದಿಗೂ ವಿಫಲನಾಗುವುದಿಲ್ಲ. ಆತನು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಲು ನಮಗೆ ಅನುವು ಮಾಡಿಕೊಡುತ್ತಾನೆ. ಪೌಲನು ಈ ರೀತಿಯಾಗಿ ಹೇಳಿದ್ದರಲ್ಲಿ ಆಶ್ಚರ್ಯವಿಲ್ಲ. 2 ತಿಮೋಥೆಯನಿಗೆ 1:12. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ದೇವರು ನಂಬಿಗಸ್ತನಾಗಿರುವುದರಿಂದ ದೇವರು ನಮ್ಮನ್ನು ಕಾಪಾಡುತ್ತಾನೆ, ಪೋಷಿಸುತ್ತಾನೆ.
ನಾವು ಆತನ ವಾಗ್ದಾನಗಳನ್ನು ನಂಬಬಹುದು, ಅವಲಂಬಿಸಬಹುದು. ಯೆಶಾಯ 41:10. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ಆತನ ಮೂಲಕವಾಗಿ ನಾವು ಆಮೇನೆಂದು ಹೇಳುತ್ತೇವೆ. I will never, never leave thee. I will never thee forsake. I will guard and save and keep thee for my name and mercy's sake. Fear no evil, fear no evil, only all my counsel take. For I'll never, never leave thee. I will never thee forsake. When the storm is raging round thee, call on me in humble prayer. I will fold my arms about thee, guard thee with the tenderest care. In the trial, I will make thy pathway clear. For I'll never, never leave thee. I will never thee forsake. When thy soul is dark and clouded, filled with doubt and grief and care, through the mist by which 'tis shrouded, I will make a light appear, and the banner of my love I will uprear. For I'll never, never leave thee. I will never thee forsake. When the sky above is glowing and around thee all is bright, pleasure like a river flowing, all things tending to delight, I'll be with thee, I'll be with thee. I will guide thy steps aright.